ಇನ್ನು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮತ್ತೆ ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಯಾರು ಸುಳ್ಳು ಹೇಳ್ತಿದ್ದಾರೆ ಅನ್ನೋದು ಗೊತ್ತಿದೆ. ಮುಡಾ ಹಗರಣದ ಬಗ್ಗೆ ಗೊತ್ತೇ ಇಲ್ಲ ಅಂತಿದ್ರು. ಪ್ರಾಪರ್ಟಿ 62 ಕೋಟಿ ಬೆಲೆ ಬಾಳುತ್ತೆ ಎಂದಿದ್ದಾರೆ. ಅದು ಹೇಗೆ ಗೊತ್ತಾಯ್ತು? ಸುಳ್ಳು ದಾಖಲೆ ಮಾಡಿ ಬರೆಸ್ಕೊಂಡಿದ್ದು ಯಾರು ಅಂತ ಪ್ರಶ್ನಿಸಿದ್ದಾರೆ ಎಚ್ಡಿಕೆ. ನಾನು ಸುಳ್ಳು ಹೇಳ್ತೀನೋ ನಿಜ ಹೇಳ್ತೀನೋ ಜನ ತೀರ್ಮಾನ ಮಾಡ್ತಾರೆ. ಸಿದ್ದರಾಮಯ್ಯನ ಮೆಚ್ಚಕ್ಕೆ ನಾನು ಹೇಳ್ಬೇಕಾ? ಅವ್ರು ಯಾವ್ಯಾವ ಥರ ಸುಳ್ಳು ಹೇಳ್ಕೊಂಬಂದವ್ರೆ ಅದು ಅವ್ರ ಜಾಯಮಾನ. ನಿರಂತರವಾಗಿ ಹೇಳಲಿಲ್ವ ಮೈಸೂರದು? ನನಗೇನು ಗೊತ್ತಿಲ್ಲ ಅಂತ ಹೇಳಿದ್ರಲ್ವೇ, ನನ್ನ ಗಮನಕ್ಕೆ ಬಂದಿಲ್ಲ ಅಂದ್ರಲ್ವೇ. ಆಗಿದ್ರೆ ಪ್ರಾಪರ್ಟಿ 62 ಕೋಟಿ ಬೆಲೆ ಬಾಳ್ತಿದೆ ಅಂತ ಇವ್ರಿಗೆ ಹೆಂಗೆ ಗೊತ್ತಾಯಿತು? ಅದ್ರ ಬಗ್ಗೆ ವಿಷಯವೇ ಗೊತ್ತಿಲ್ಲದಿದ್ದರಿಗೆ. ಆ ಪ್ರಾಪರ್ಟಿ ಬಂದು ಸರ್ಕಾರದ್ದು, ಮೂಡಾಗಿ ಸೇರಿರೋದು. ಆ ಪ್ರಾಪರ್ಟಿನ ಸುಳ್ಳು ದಾಖಲೆ ಮಾಡಿ ಬರೆಸ್ಕೊಂಡು ಇಟ್ಕೊಂಡು 62 ಕೋಟಿ ಬೆಲೆ ಇದೆ ಕೊಟ್ಬಿಟ್ಟು ನನಗೆ 62 ಕೋಟಿ ಅಂತ ನೀವು ಕೇಳಬೇಕಾದ್ರೆ ಸುಳ್ಳು ನಾನು ಹೇಳ್ತಿದ್ದೀರೋ ನೀವು ಹೇಳ್ತಾ ಇದ್ದೀರೋ? ನಾನು ಹೇಳದ್ನಪ್ಪ, ನನ್ನ ಮೇಲೆ ಆಪಾದನೆ ಮಾಡಿದಿರಿ. ಗಂಗೇನು ಹೇಳಿದ್ದು? ನಾನು ಏನಿದೆ ನಡೆದಿದೆ ಹೇಳಿದ್ದೀನಿ, ಸತ್ಯನೇ ಹೇಳಿದ್ದೀನಿ. ನಿಮ್ಮ ಥರ ಸುಳ್ಳು ಹೇಳ್ಕೊಂಡು ತಿರುಗಿದ್ದೀನ? ನನಗೂ ನಿಮಗೂ ಇರೋ ವ್ಯತ್ಯಾಸ ಸಿದ್ದರಾಮಯ್ಯನವರೇ, ನಾವು ದೇವ್ರನ್ನ ನಂಬಿ ದೇವರಿಗೆ ಎದುರಿ ಜೀವನ ಮಾಡೋರು. ನಾವು ಅಂತಿಮವಾಗಿ ನಾವು ಹೋಗಬೇಕಾದ್ರೆ ಈ ಭೂಮಿಯಿಂದ ಉತ್ತರ ಅಲ್ಲಿ ಕೊಡಬೇಕು, ಅದನ್ನು ನಂಬ್ಕೊಂಡಿರೋ ನಾವು. ಆ ಹಿನ್ನೆಲೆಯಲ್ಲಿ ಜೀವನ ಮಾಡ್ತಾ ಇದ್ದೇವೆ. ಕುಮಾರಸ್ವಾಮಿ ರಾಜೀನಾಮೆ ಇನ್ನೂ ಯಾಕೆ ಕೊಡಲಿಲ್ಲ? ನಿಮ್ಮ ಖುಷಿಗೆ ನಾನು ರಾಜೀನಾಮೆ ಕೊಡಲ? ನಿಮ್ಮ ಖುಷಿ ಪಡ್ಸೋಕೆ ನಾನು ರಾಜೀನಾಮೆ ಕೊಡೋಕ್ಕಾಯ್ತದ? ಯಾವಾಗ ಕೊಡಬೇಕು? ನಾನು ತಪ್ಪು ಮಾಡಿದರೆ ನಿಮ್ಮ ಯಾರ ಕೈಲಿ ಹೇಳಿಸ್ಕೊಳ್ಳಲ್ಲ. ನಾನೇ ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತೀನಿ. ಕುಮಾರಸ್ವಾಮಿ ರಾಜೀನಾಮೆ ಇನ್ನೂ ಯಾಕೆ? ಇನ್ನು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಇಡಿಗೆ ದೂರು ನೀಡಿರುವಂತಹ ವಿಚಾರ, ಯಾರೋ ಇಡಿಗೆ ದೂರು ನೀಡಿದ ತಕ್ಷಣವೇ ಆಗಲಿದ್ಯಾ? ಸಿಎಂ ಸಿದ್ದರಾಮಯ್ಯನವರು ಪ್ರಶ್ನಿಸಿದ್ದಾರೆ. ಪ್ರಕರಣ ಲೋಕಾಯುಕ್ತದಲ್ಲಿದೆ, ಪ್ರತಿಕ್ರಿಯೆ ನೀಡೋದಿಲ್ಲ ಎಂದಿದ್ದಾರೆ ಸಿಎಂ. ಕೊಟ್ರೆ ಕಾನೂನು ಇರ್ತದೆ, ಕಾನೂನು ರೀತಿಯ ಕ್ರಮ ತಗೋಬೇಕಾಗ್ತದೆ. ಈಗ ಯಾರೋ ಇಡಿ ಕಂಪ್ಲೇಂಟ್ ಕೊಟ್ಬಿಟ್ಟ ತಕ್ಷಣ ಆಗತ್ತದು? ಕಾನೂನು ರೀತಿಯ ಕ್ರಮ ತಗೋಬೇಕು. ನಾನೀಗ ಕೋರ್ಟ್ನಲ್ಲಿದೆ ಅಲ್ಲ, ಇದು ಲೋಕಾಯುಕ್ತ ಪೊಲೀಸ್ನವ್ರ ಹತ್ರ ಇದೆ. ನಾನು ಐ ಡು ನಾಟ್ ವಾಂಟ್ ಟು ಇಂಟರ್ಫಿಯರ್ ವಿತ್ ದಟ್. ಇಲ್ಲಿ ಚಾಮರಾಜನಗರದ ಸಾಲ ಕೊಡಬೇಕು ಅಂತ ಮಹಿಳೆಗೆ ಕಾನೂನು ಎಲ್ಲರಿಗೂ ಒಂದೇ, ಕಾನೂನಿನ ಅಡಿ ಎಲ್ಲರೂ ಕೂಡ ಸಮಾನರು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಿಟಿ ರವಿ ಅವರ ವಾಗ್ದಾಳಿ ಇದು. ಬಿಎಸ್ವೈ ವಿರುದ್ಧ ಆರೋಪ ಬಂದಾಗ ಏನ್ ಮಾತಾಡಿದ್ದೀರಿ? 2011-20 ಮಾತನಾಡಿರೋದನ್ನ ನೆನಪು ಮಾಡಿಕೊಳ್ಳಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನನಗನ್ಸುತ್ತೆ 2011 ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಂವಿಧಾನ ಪ್ರಜ್ಞೆ ಆಳವಾಗಿತ್ತು. ಮುಖ್ಯಮಂತ್ರಿ ಆಗಿದ ನಂತರ ಭ್ರಷ್ಟಾಚಾರದ ಆರೋಪ ಅವ್ರ ಮೇಲೆ ಬಂದ ಮೇಲೆ ಸಂವಿಧಾನ ಮತ್ತು ಸಂವಿಧಾನ ಪ್ರಜ್ಞೆ ಎರಡನ್ನೂ ಕಳ್ಕೊಂಡ್ಬಿಟ್ಟಿದ್ದಾರೆ. ಎರಡನ್ನೂ ಕಳ್ಕೊಂಡು ಕೇವಲ ಸ್ವಾರ್ಥ, ತನ್ನ ಅಧಿಕಾರ ಉಳಿಸ್ಕೊಳ್ಬೇಕು ಅನ್ನುವಂಥ ರಾಜಕೀಯ ಕುಟಿಲ ನೀತಿಯನ್ನು ತನ್ನ ಬದುಕಿನ ಭಾಗವಾಗಿ ಮಾಡ್ಕೊಂಡಿದ್ದಾರೆ. ಅವರಿಗೆ ಸಂವಿಧಾನ ಪ್ರಜ್ಞೆ ಇದ್ದಿದ್ದರೆ 2011 ಯಡಿಯೂರಪ್ಪನವ್ರಿಗೆ ಏನು ಮಾತನ್ನು ಹೇಳಿದ್ರು ಅದೇ ಮಾತನ್ನು ಇವರು ತನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಾಯಿದ್ರು. ಆದರೆ ಅದನ್ನು ಕಳ್ಕೊಂಡ್ರ ಕಾರಣಕ್ಕೆ ಈಗ ತದ್ವಿರುದ್ಧವಾಗಿ ನಡ್ಕೊಳ್ತಿದ್ದಾರೆ. 2020 ಏನು ಹೇಳಿದರು ನೋಡಿ, ಮುಖ್ಯಮಂತ್ರಿಗಳ ಮೇಲೆ ಆರೋಪ ಬಂದಿದೆ, ತನಿಖೆ ನಿಷ್ಪಕ್ಷಪಾತವಾಗಿ ನಡೀಬೇಕು. ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದರೆ ತನಿಖೆ ನಿಷ್ಪಕ್ಷಪಾತವಾಗಿ ನಡೆಯೋಕ್ಕೆ ಸಾಧ್ಯನಾ ಅಂತ ಕೇಳಿದರು. ಆಮೇಲೆ ಮುಂದುವರೆದು ಹೇಳಿದರು, ಸೋ ವಾಟ್ ಅನ್ನೋ ಶಬ್ದವನ್ನೇ ಉಪಯೋಗಿಸಿ ಯಡಿಯೂರಪ್ಪ ಸುಡ್ ರಿಸೈನ್ ಅಂತ ಹೇಳಿದರು. ಇವತ್ತು ಸಿದ್ದರಾಮಯ್ಯನವ್ರ ಮೇಲೆ ಆಪಾದನೆ ಬಂದಿದೆ, ಕಾಲಚಕ್ರ ಉರುಳಿದೆ. ಇವತ್ತು ಸಿದ್ದರಾಮಯ್ಯನವ್ರ ಮೇಲೆ ಆರೋಪ ಬಂದಿದೆ. ಅವ್ರ ಮಾತನ್ನು ನೆನಪು ಮಾಡಲಿಕ್ಕೆ ಬಯಸ್ತೇನೆ. ನೀವು ಅವತ್ತು ಯಡಿಯೂರಪ್ಪ ಸುಡ್ ರಿಸೈನ್ ಅಂತ ಹೇಳಿ ರಾಜೀನಾಮೆ ಕೇಳಿದ್ರಿ, ಅದು ನಿಮಗೆ ಅಪ್ಲೈ ಆಗಲ್ವಾ? ಅಂದರೆ ಇನ್ನೊಬ್ಬರಿಗೆ ಹೇಳೋದಕ್ಕೆ ಮಾತ್ರ ವೇದ ತಿನ್ನೋದು ಬದನೆಕಾಯ. ಅದಕ್ಕಾಗಿ ನೀವು ರಾಜೀನಾಮೆ ಕೊಟ್ಟು ತನಿಖೆ ಪ್ರಾಮಾಣಿಕವಾಗಿ ನಡೆಯೋ ದೃಷ್ಟಿಯಿಂದ ಎದುರಿಸಬೇಕು.